Watch India's largest kids library only on Jio Hotstar. Download the app now. ಹೇಳಲ್ ಬಂಟಿ ಎದುರುಗಡೆ ಒಳ್ಳೆ ಮನುಷ್ಯರು ಕೂತಿದ್ದಾರೆ ಅನ್ಸುತ್ತೆ. ಅವ್ರನ್ನೇನಾದ್ರು ನಾವು ಒಳ್ಳಕ್ಕೆ ಬೀಳಿಸ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬ ಊಟ ಸಿಗತ್ಕಣ. ನಾವೇನು ಕೆಲಸ ಮಾಡೋಕೆ ಇಲ್ಲ. ಸೂಪರ್ ಐಡಿಯಾ ಬಂಟಿ. ಸರಿ ಹಾಕಿದ್ರೆ ಲೈಟ್ ಕ್ಯಾಮ್ರಾ ಆಕ್ಷನ್. ಸರ್ ನಿಲ್ಲಿಸಿ ಸ್ಟಾಪ್. ಹಕ್ಕಿಗಳು ಬೈಕ್ ಕೆತ್ತಬಿಡುತ್ತವೆ. ಅಯ್ಯೋ ಅಯ್ಯಪ್ಪ. ಪಾಪ ಏಟ್ ಬಿತ್ತಾ. ಚಿಂಗಮ್ ಸರ್ ಡಸ್ಟ್ಬಿನ್ ಇಂದ ಎದ್ ಬರ್ದ್ರೊಳಗಡೆ ಮೆಡಿಕಲ್ ಶಾಪ್ ಹೋಗಿ ಔಷಧಿ ತರಬೇಕು. ಅರೇ ಬಿಟ್ಟು ಇಲ್ಲೇ ಇರೋ, ನಾನು ನಿನ್ಗೋಸ್ಕರ ಅಂತ ಹೊರಗಡೆ ಹಸಿರು ಮೆಣಸಿನ್ಕಾಯಿ ತರ್ತೀನಿ. ಮತ್ತೆ ಅದ್ರ ಬದಲು ಹಣ್ಣು ಸಿಕ್ಕಿದ್ರೆ ಇನ್ನು ಖುಷಿ ಆಗುತ್ತೆ. ನನ್ನ ಹೆಸರು ಬಬ್ಲು. ಇದು ಮಾತಾಡುತ್ತೆ. ಇದು ನಂತರ ನಿಂತರ ಮಾತಾಡುತ್ತೆ ಕಣೋ. ಇದು ಕಣ್ಣು ತಿನ್ಬೇಕಂತೆ ಬತ್ಲು. ಹಾಗಾದ್ರೆ ನನ್ನ ಎದುರು ಮಾತಾಡಕಳ. ನಿಂಗೆ ನಂಬಕ್ಕೆ ಆಗ್ತಿಲ್ಲ. ಈಗ್ಲೇ ನೋಡ್ತಾ ಇರೋ ಬಬ್ಲು ಬರೀ ಪತ್ಲು ಕೇಳ್ಬೇಕಂತೆ. ನಿನ್ ಹೆಸರು ಏನು ಅಂತ ಹೇಳಮ್ಮ ಪ್ಲೀಸ್, ಬೇಗ ಹೇಳಮ್ಮ. ಕೇಳಿದನೋ ಅದೇನ್ ಮಾತಾಡ್ತು ಅಂತ. ಅಯ್ಯೋ ನಾನು ನಿಜ ಹೇಳ್ತಿದ್ದೀನಿ ಕಣೋ. ತಗೋ, ಇದು ತಿನ್ನೋದು ಕುಡಿಯೋದ್ರಲ್ಲಿ ಸ್ಟೇಟ್ ನಿಂತರನೆ ಕಣ, ಎಲ್ಲ ನಿಂತರನೆ. ಓಯ್, ನೀನ್ ಯಾಕೆ ಪತ್ಲು ಎದುರುಗಡೆ ಬಂದ್ರೆ ಮಾತಾಡ್ಲಿಲ್ಲ? ನೀನ್ ನನ್ಗೆ ಹಣ್ಣು ತಿನ್ನಿಸ್ತಾ ಹೋಗೋ, ನಾನು ನಿನ್ಗೆ 3 ವರ ಕೊಡ್ತೀನಿ. 3 ವರಗಳನ್ನ. ಅಯ್ಯೋ, ಅಲ್ಲೇನು ಮಾಡ್ತಿದ್ಯಾ? ಅದು ಹೇಳ್ತು. ನಾನು ಅದಕ್ಕೆ ಹೆಚ್ಚೆಚ್ಚು ಹಣ್ಣು ತಿಂತಷ್ಟು ಅದು ನನಗೆ 3 ವರ ಕೊಡುತ್ತೆ ಕಣೋ. 3 ವರಗಳು. ಅಯ್ಯೋ, ಏನ್ ಮಾಡ್ತಿದ್ಯೋ ಮೋಟು? ನೀನು ಜ್ಞಾನ ಇದೆಯೇನೋ? ಬಾರೋ, ಬನ್ನಿ ಕಳ ಬಾರೋ. ಅಯ್ಯೋ, ನಾ ಕರೆಕ್ಟ್ ಆಗಿದ್ದೀನಿ ಕಣ ಬದ್ಲು. ಏ ಬಬ್ಲು, ನನಗೆ 3 ವರ ಕೊಡ್ತಾನಂತೆ. ಅರೆ ಬಬ್ಲು, ನೀನ್ ಯಾಕೆ ಈ ವಿಷಯನ ಪತ್ಲು ಎದುರುಗಡೆ ಹೇಳಲೇ ಇಲ್ಲ? ನಾನ್ ನಿಜ ಹೇಳ್ತಾ ಇದ್ದೀನಿ. ಈ ಗಿಡಿ 3 ವರ ಕೊಡ್ತಾ. ಇದೇನಾದ್ರು ನಮ್ ಬಾಸು ಗೊತ್ತಾದ್ರೆ ಖುಷಿ ಪಡ್ತಾರೆ. ಕಾಶ್ಮೀರಿ ಆಪಲ್ಲು ನನಗೂ 4 ಕೊಡು. ಹೊಟ್ಟೆ ತುಂಬ ತಿನ್ನೋ. ಇದೇ ಜೀವನ. ಯಾವ್ದಾದ್ರು ಒಂದು ಕುರ್ದಿನ ಹಳ್ಳಕ್ಕೆ ಬೀಳಿಸ್ಕೊಂಡ್ಬಿಟ್ರೆ ಸಾಕು, ನಾವು ಜೀವನ ಪೂರ್ತಿ ಹೊಟ್ಟೆ ತುಂಬ ತಿನ್ಕೊಂಡಿರ್ಬೋದು. ಈಗ ನಾನು ಹೋಗ್ತೀನಿ, ನಾಳೆ ಬ್ರೇಕ್ಫಾಸ್ಟಿಗೆ ಬರ್ತೀನಿ. ಒಡಿ ಹೈ-ಫೈವ್. ಇದೇನಿದು ಬಬ್ಲು, ನಾವು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇವನು ನಮ್ಮನ್ನ ಬಿಡೋದಿಲ್ಲ ಅನ್ಸುತ್ತೆ. ಸರಿ, ಆಗಿದ್ರೆ ಈ ಪಂಜರದಿಂದ ಹೊರಗಡೆ ಹೋಗೋದಕ್ಕೆ 420 ಪ್ಲಾನ್ ಯೂಸ್ ಮಾಡೇ ಬಿಡೋಣ. ಓಕೆ ಓಕೆ. ಬಾಸ್ ಬಾಸ್, ಏನಾಯ್ತು ಇದಕ್ಕೆ? ನಾನು ಈಗಲೂ ಈಚೆ ತೆಗೆದು ನೋಡ್ತೀನಿ ಬಾಸ್. ಹೊರಗಡೆ ಏನು ತೆಗಿಬೇಕಾಗಿಲ್ಲ. ಇದ್ರ ಅವಶ್ಯಕತೆ ನಮ್ಗಲ್ಲಿ ಯಾರಿಗೂ ಇಲ್ಲ. ಇವರಿಗೆ ಬೆಂಕಿ ಹಚ್ಬಿಡು, ಇಲ್ಲ ನಡಿಲಿ, ಹೋಗ್ಬಿಡು, ಹೊರಗಡೆ ಬಿಡು. ಸರಿ ಆಗ್ಬಿಟ್ರೆ ಒಳ್ಳೇದು ಒಳ್ಳೇದು. ಈ ಕೇಳು, ಬೇಗ ಬೇಗ 3 ವಾರ ನಮಗ್ ಕೊಟ್ಬಿಡು. ಇಲ್ಲ ಅಂತಂದ್ರೆ ನಿಮ್ ಜೀವನನ ಹಾಳು ಮಾಡ್ಬಿಡ್ತೇನೆ. ಕೊಡೋ ಶಿಕ್ಷೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ.
ಈ ರೀತಿ ನಮ್ಮನ್ನು ಗೂಬೆ ಮಾಡೋದಕ್ಕೆ ಆಟ ಆಡಬೇಡಿ. 3 ವಾರ ಅದನ್ನ ಕೇಳಕ್ ಮುಂಚೆ ನಮಗ್ ಕೊಟ್ಬೇಡಿ. ಏಯ್, ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವನದ ಮರೆ ಹಾಳಾಯ್ತು. ಈ ಹಕ್ಕಿಗಳ ಆ ವರದ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ, ಈಗೇನ್ ಮಾಡೋದು? ಮಿಟ್ಟು, ಮಿಟ್ಟು ಗೆಳೆಯ, ಮಿಟ್ಟು, ಮಿಟ್ಟು ಗೆಳೆಯ. ಬಾಸ್ ಬಾಸ್, ಇದಕ್ಕೆ ನಾವು ಹಸಿಮೆಣಸಿಕಾಯಿ ತಿನ್ಸೋಣ, ಬೇಗ ಹುಷಾರಾಗುತ್ತೆ ಅನ್ಸುತ್ತೆ. ನಡೀರಿ ಮಾರ್ಕೆಟ್ಗೆ ಹೋಗೋಣ. ನನ್ ಬಬ್ಲೂನಿಗೆ 3 ವಾರ ಕೊಡ್ತೀನಿ ಅಂತ ಹೇಳಿದ, ಎಲ್ಲಿಗೋ ಬಿಟ್ಟು ಏನೋ ಹುಡ್ಕಿ ಸಾಕಾಗೋಯ್ತು. ನೀನ್ ಮೊದಲು ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗ್ಬಿಟ್ಟು ನಿನ್ನ ಚೆಕಪ್ ಮಾಡಿಸ್ಕೊಳಪ್ಪ. ನಿನ್ಗೆ ಹಗಲಲ್ಲೂ ಕನಸು ಬರುತ್ತಲ್ಲೋ? ಅಲ್ಲ ಕಣೋ, ಹಗಲಲ್ಲಿ ಯಾವಾಗಾರು ಕನಸು ಬರುತ್ತೇನೋ? ಅಲ್ಲಿ ನೋಡು, ಡಾಕ್ಟರ್ ಮುನ್ಸ್ವಾಮಿನೂ ಗಸಗಸೆ ರಮ್ ಬತ್ತಾವ್ರೆ. ಇಲ್ಲಿರೋ ಎಲ್ಲ ಹಸಿಮೆಣಸಿನಕಾಯಿನೂ ನಮಗ್ ಕೊಟ್ಬಿಡಿ. ಇಲ್ಲಿರೋ ಎಲ್ಲಾರು ಬೇಕು. ಕೊಡ್ತೀನಿ, ಎಷ್ಟು ಬೇಕಾದ್ ಕೊಡ್ತೀನಿ, ಎಲ್ಲ ನಮಗ್ ಕೊಟ್ಬಿಡು. ನೀನ್ ಯಾಕೆ ಇಷ್ಟೊಂದು ಹಸಿಮೆಣಸಿನಕಾಯಿ ತಗೋತಿದ್ಯಾ? ನಿನ್ನ ಹತ್ರ ನಮ್ ಬಬ್ಲು ಏನಾದ್ರು ಬಂದಿದ್ದಾನ? ನಿಜಗಳು? ಇಲ್ಲ, ನಮ್ಮ ಹತ್ರ ಯಾವ ಗಿಣಿನೂ ಇಲ್ಲ. ನಮ್ ಬಾಸ್ಗೆ ಹಸಿಮೆಣಸಿಕಾಯಿ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಬಾಸ್? ನಮ್ ಬಾಸ್ ಮನಸ್ಸು ಮಾಡಿದ್ರೆ ಇಷ್ಟು ಮೆಣಸಿನಕಾಯಿನೂ ಒಂದೇ ಸಾರಿ ತಿನ್ಬಿಡ್ತಾರೆ ಅಲ್ವಾ ಬಾಸ್? ನನಗೆ ಹಸಿರು ಮೆಣಸಿನಕಾಯಿ ಅಂದ್ರೆ ಪಂಚಪ್ರಾಣ. ಬೇಕಿದ್ರೆ ಇಡೀ ಬ್ಯಾಗ್ನ ಚಿತ್ರಾನ್ನ ಮಾಡಕ್ ಬಿಡ್ತೀನಿ. ಹಂಗಾರೆ ತಿನ್ ತೋರ್ಸ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಗಿಣಿ ನಿನ್ನ ಹತ್ರನೇ ಇರೋದು. ಬಾಸ್, ಒಂದ್ಸರಿ ತಿನ್ ತೋರಿಸ್ಬಿಡಿ, ಆಗ ಇವ್ರಿಗೆ ನಂಬಿಕೆ ಬರುತ್ತೆ. ಅಯ್ಯೋ, ಇಲ್ಲಿ 2 ಅಕ್ಕಿ ಬಂದ್ಬಿಟ್ಟಿದ್ಯಲ್ಲ. ಒಂದು ಬಬ್ಲು, ಮತ್ತೆ ಇನ್ನೊಂದ್ ಯಾರು? ಯಾರ ಬದ್ಲು? ಇವನು ನನ್ನ ಗೆಳೆಯ ಬಂಟಿ. ಮಾತಾಡೋ ಹಕ್ಕಿಗಳು. ಸರಿ ಮೋಟು ಅಣ್ಣ, ಆಗ್ಲೇ ನಂಗೆ ಸುಳ್ಳು ಹೇಳ್ಬಿಟ್ಟೆ. ನನಗೆ 3 ವಾರ ಕೊಡಕ್ ಆಗೋದಿಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಾವು ಜನಗಳನ್ನ ಕೋಪ ಮಾಡ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟು ಹಾರೋಗ್ಬಿಡ್ತೀವಿ. ನಾವು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ನಮ್ಮನ್ನು ಕಾಪಾಡಿ. ನೋಡ್ದೆ ಪತ್ಲು, ನಾನು ಹೇಳಿಲ್ವಾ ನಿಂಗೆ, ಇವು ಮಾತಾಡುತ್ತವೆ. ನಾವು ಸರ್ಕಸ್ ಅಲ್ಲಿ ಹುಟ್ಟು ಬೆಳೆದವು, ಅದಕ್ಕೆ ನಮ್ಗೆ ಮಾತಾಡಕ್ಕೆ ಬರುತ್ತೆ. ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ವು. ಈ ರೀತಿ ಮನುಷ್ಯರ ಮೇಲೆ ಗೂಬೆ ಕೂರಿಸಿ ನಾವು ಹೊಟ್ಟೆ ಬಣ್ಣ ನಾವು ನೋಡ್ಕೊಳ್ತಾ ಇದೀವಿ. ಅಯ್ಯಪ್ಪ, ಎಲ್ಲಿಂದ ಬಂದ್ವಾ? ನನ್ನ ಮೈ ಮೇಲೆ ಬೀಳ್ತಾ ಇದ್ದೀರೋ? ನಂಗೆ ಆಗ್ತಿಲ್ಲ, ಸೊಂಟ ಬಿದ್ದಾಯ್ತು. ಅಯ್ಯಪ್ಪ, ಅಯ್ಯಯ್ಯೋ ದೊಡ್ಡಣ್ಣ, ಆ ಹಕ್ಕಿನ ಹಿಡ್ಕೋಬೇಕಣ್ಣು. ಬಾರಣ್ಣ, ಏನಾದ್ರು ಮಾಡು ಅಣ್ಣ, ಕಾಪಾಡೋಣ ಅವನ್ನ. ತಗೊಳಪ್ಪ ಫ್ಲೈಯಿಂಗ್ ಸಸರು, ಇದ್ರಲ್ಲಿ ಹಾರೋಗ್ಬಿಟ್ಟು ನಿನ್ನ ಬಬ್ಲನ್ನ ಕಾಪಾಡಪ್ಪ ನೀನು. ಇವ್ರಿಬ್ರು ನಿಮ್ಮನ್ನ ಕಾಪಾಡೋದಕ್ಕೆ ಯಾಕಿಷ್ಟು ಕಷ್ಟಪಡ್ತಿದ್ದಾರೆ? ಆಕಾಶದಲ್ಲಿ ಹಾರಾಡೋದು ಅಷ್ಟು ಸುಲಭ ಅಲ್ಲ. ಆಕಾಶದಲ್ಲಿ ಹೆಂಗ್ ಹೊಡೆದಾಡ್ಬೇಕು ಅಂತ ನನ್ಗಿಂತ ಚೆನ್ನಾಗಿ ಇನ್ಯಾರು ಗೊತ್ತು. ಈಗ ನಿಮ್ಮಿಬ್ಬರನ್ನು ಲಂಚ್ಗೆ ತುಂಬಾ ರುಚಿಯಾಗಿ ತಿಂತೀನಿ. ಇವರಿಬ್ರು ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ. ಈಗ ನನ್ನದ್ ಎಲ್ಲಿಗೆ ಹೋಗ್ಲಿ?
ಇದೆ. ನನಗ್ ನೀರಂದ್ರೆ ತುಂಬಾನೇ ಭಯ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಟ್ರೈ ಮಾಡ್ತಾ ಇರೋ ಯಾರು ಹಿಡಿತಾರೆ ನೋಡೇ ಬರೋಣ. ನಿಮ್ಮಿಬ್ಬರಿಗೂ ನಾವು 3 ವಾರ ಕೊಡಕ್ಕಾಗಲ್ಲ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೂ ನಮ್ಮ ಪ್ರಾಣ ಕಾಪಾಡಕ್ ಬಂದ್ರಲ್ಲ, ನಿಮ್ ಪ್ರಾಣನೂ ಲೆಕ್ಕಿಸ್ತೆ. ಯಾಕಂದ್ರೆ ನೀವಿಬ್ರು ನಮ್ ಗೆಳೆಯರು. ಇನ್ಯಾವತ್ತು ಯಾರಿಗೂ ಈ ರೀತಿ ಮೋಸ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಡಿ. ನಿಮ್ಮಿಬ್ರಲ್ಲಿ ನಾವು ನಮ್ಮವ್ರನ್ನ ನೋಡಿದೀವಿ, ಅದಕ್ಕೆ ದಯವಿಟ್ಟು ಇನ್ಮೇಲೆ ಹಿಂಗೆಲ್ಲ ಮಾಡಬೇಡಿ. ಹಾಗೆ ಮೋಟೋ, ನಾವು ಇನ್ಮೇಲಿಂದ ಕಷ್ಟಪಟ್ಟು ನಮ್ಮ ಆಹಾರನ ನಾವೇ ಬೇರೆ ಬೇರೆ ಅಕ್ಕಿಗಳಾಗಿ ಸಂಪಾದನೆ ಮಾಡ್ಕೋತೀವಿ. ಥ್ಯಾಂಕ್ ಯು ವೆರಿ ಮಚ್. Watch India's largest kids library only on Geo Hotstar. Download the app now.